ನಮಸ್ಕಾರ ಮಾಧವ್ ಕಿರಣ್ ಸರ್, ಅ ಸಕ್ಸಸ್ಫುಲ್ ಬಿಸ್ನೆಸ್ ಸ್ಟ್ರಾಟಜಿಸ್ಟ್ ವಿತ್ ಅ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್. ನಿಮ್ಮ ಜೊತೆ ಇವತ್ತು ನಾವು ಒಂದು ಅನ್ಫಿಲ್ಟರ್ಡ್ ಡಿಸ್ಕಷನ್ ಆಫ್ ಆಂಟರ್ಪ್ರಿನರ್ಶಿಪ್ ಎಪಿಸೋಡ್ ಪ್ರಾರಂಭ ಮಾಡ್ತಿದ್ದೀವಿ. ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಕಾಡಬಹುದು, ಹೂ ಈಸ್ ಮಾಧವ್ ಕಿರಣ್? ಮಾಧವ್ ಕಿರಣ್ ಇಸ್ ಎ ಕಾಮನ್ ಮ್ಯಾನ್. ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ನಾನು ಒಂದು ಹಳ್ಳಿಯಿಂದ ಹುಟ್ಟಿ ಬಂದಂಥವನು. ನಂದು ಬೇಸಿಕಲಿ ಬಂದು ಮಳವಳ್ಳಿ ಅಂತ, ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿನಲ್ಲಿ ನಾನು ಹುಟ್ಟಿದ್ದು. ಬಟ್ ಕನ್ನಡಿಗ. ಸೊ ನನಗೆ ಚಿಕ್ಕದ್ರಿಂದನೂ ಒಂದು ಆಂಟ್ರಪ್ರನರ್ ಅಂತ ಗೊತ್ತಿಲ್ಲ, ಬಟ್ ಒಬ್ಬ ರಿಚೆಸ್ಟ್ ಮ್ಯಾನ್ ಆಗಬೇಕು ಅನ್ನುವಂಥ ಆಸೆ. ವೆನ್ ಪೀಪಲ್ ಆಸ್ಕ್ ದಟ್, ಓಕೆ, ನಾನು ಚಿಕ್ಕ ಹುಡುಗ ಆಗಿದ್ದಾಗ 6th ಸ್ಟ್ಯಾಂಡರ್ಡಲ್ಲಿ ನನ್ನನ್ನು ಯಾರಾದರೂ ಕೇಳ್ತು ಅಂದರೆ ದೊಡ್ಡವನಾದ್ಮೇಲೆ ಏನಾಗ್ತೀರಾ ಅಂತ ಹೇಳ್ತು ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಐ ವಾಂಟ್ ಟು ಬಿಕಮ್ ನಂಬರ್ 1 ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಹೇಳಿದೆ. ರಿಚೆಸ್ಟ್ ಮ್ಯಾನ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ ನನಗೆ, ಬಟ್ ನಾನು ಅವಾಗ ಹೇಳ್ತಾ ಇದ್ದೆ ರಿಚೆಸ್ಟ್ ಮ್ಯಾನ್ ಆಗಬೇಕು ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಲೈಫ್ನ ನಾನು ಬೆಳೆಸ್ಕೊಂಡು ಬಂದಂಥವನು. ಬಟ್ ನಾನು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಚಿಕ್ಕದ್ರಿಂದನೂ ಒಂದು ಕೆಲಸ ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ. ಅಂದರೆ ಅದ್ರ ಬಗ್ಗೆ ನನ್ನ ನಾಲೆಡ್ಜ್ ಬಂದುಬಿಡ್ತು ಅಂದರೆ ನಾನು ಅದನ್ನು ಕ್ಲೋಸ್ ಮಾಡುವೆ, ಮತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇರಲಿಲ್ಲ. ಇದು ಮುಗಿದೋಯ್ತಲ್ಲ, ಇದನ್ನು ತಿಳ್ಕೊಬಿಟ್ನಲ್ಲ, ಇನ್ನೇನಕ್ಕೆ ಇದನ್ನು ಮಾಡಬೇಕು ಅಂತ ಅನ್ನುವಂಥ ಒಂದು ಅನುಭವನೆ. ಕರಿಕ್ಯುಲಮಲ್ಲಿ ನಾನೇನು ಒಳ್ಳೆ ಎಜುಕೇಟೆಡ್ ಅಲ್ಲ, ನಾನೇನು ತುಂಬ ಚೆನ್ನಾಗಿ ಓದಿದೆ, ತುಂಬ ರ್ಯಾಂಕ್ ತಗೊಂಡೆ ಅನ್ನುವಂಥದ್ದಲ್ಲ. ನಮ್ಮ ಡಿಜಿಟ್ ಎಲ್ಲ 1 2 3 4 ಅಂತ ಬರ್ತಾಯಿತ್ತು, ಟೆಲಿಫೋನ್ ನಂಬರ್ ಥರ ಎಲ್ಲ ಸಬ್ಜೆಕ್ಟಲ್ಲೂ. ಈವನ್ SSLCಲಿ ನಂದು ಟೋಟಲ್ ಮಾರ್ಕ್ಸ್ ಬಂದು 239 ಟೋಟಲ್ಲು. ಅದು 1 ವರ್ಷ ಫೇಲಾಗಿ ಮ್ಯಾಥ್ಸ್ನ ಅಕ್ಟೋಬರಲ್ಲಿ ಪಾಸ್ ಮಾಡಿ, ನೆಕ್ಸ್ಟು ಸೈನ್ಸ್ನ ಏಪ್ರಿಲಲ್ಲಿ ಪಾಸ್ ಮಾಡಿದೆ. ಬಟ್ ನನಗೆ ಮುಂಚೆಯಿಂದನೂ ಇದ್ದಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಐ ಥಿಂಕ್ ಸೊ ಆನ್ 1999 ವೆನ್ ಐ ವಾಸ್ ಇನ್ 17 years old ಅನಿಸುತ್ತೆ. ಆವಾಗ ನಾನು ಮೊದಲು ಸ್ಟಾರ್ಟ್ ಮಾಡಿದ್ದು, ನನಗೆ ಒಂದು ಫೋಟೋ ಮತ್ತು ವಿಡಿಯೋನ ಮದುವೆಗೆ ಶೂಟ್ ಮಾಡ್ತಾಯಿದ್ರು. ಅಲ್ಲಿ ಒಂದು ರೂಟ್ಸೆಟ್ ಅನ್ನುವಂಥ ಒಂದು ಸಂಸ್ಥೆ ನನಗೆ ಟ್ರೈನಿಂಗ್ ಕೊಡುತ್ತೆ. ಆ ಟ್ರೈನಿಂಗ್ ಕೊಟ್ಟಾಗ ನಾನೇನು ಮಾಡ್ತೀನಿ, ಅಲ್ಲಿ ಟ್ರೈನಿಂಗ್ ತೊಗೊಳ್ತೀನಿ. ದೆನ್ ಐ ಸ್ಟಾರ್ಟ್ ಟು ಡೂ ಮ್ಯಾರೇಜ್ ಕವರಿಂಗ್ ಬೈ ಫೋಟೋಗ್ರಫಿ, ವಿಡಿಯೋಗ್ರಫಿ. ನನಗೆ ಅವಾಗಿಂದನೇ ಒಂದು ಜರ್ನಿ ಸ್ಟಾರ್ಟ್ ಆಗಿತ್ತು. ಅಂದರೆ ನನಗೆ ಗೊತ್ತಿಲ್ಲದೇ ನಾನೊಬ್ಬ ಬಿಸ್ನೆಸ್ ಮ್ಯಾನಾಗಿ ನಾನು ಹೇಗೆ ಮಾಡ್ತಿದ್ದೆ ಅಂತಂದರೆ, ನಾನು ಫೋಟೋಗ್ರಾಫರ್ ಆದ್ರೂ ಇನ್ನೊಬ್ಬ ವಿಡಿಯೋಗ್ರಾಫರ್ನ ನನ್ನ ಜೊತೆ ಕರ್ಕೊಂಡು ಎಂಟೈರ್ ಪ್ರಾಜೆಕ್ಟ್ನ ನಾನು ಕವರ್ ಮಾಡಿಕೊಂಡು, ಅಂದರೆ ಎಂಟೈರ್ ಮದುವೆ ಈವೆಂಟ್ನ ನಾನು ತೊಗೊಳ್ತಾ ಇದ್ದೆ. ಅದರಲ್ಲಿ ಫೋಟೋಗ್ರಫಿ ನಾನು ಮಾಡ್ತಾಯಿದ್ದೆ, ವಿಡಿಯೋಗ್ರಫಿ ಅವ್ರ ಕೈಲಿ ಮಾಡಿಸ್ತಾ ಇದ್ದೆ, ಮತ್ತು ಎಡಿಟಿಂಗ್ ಇನ್ನೊಂದು ಕಡೆ ಮಾಡಿಸಿ ಆಲ್ಬಮ್ ಎಲ್ಲ ತೊಗೊಂಡು. ಅಂದರೆ ನಾನು ಆವಾಗಲೇ ಒಂದು ಟೀಮ್ ಕಟ್ಕೊಂಡು ಕೆಲಸ ಮಾಡುವಂಥದ್ದು ಮಾಡ್ತಿದ್ದೆ, ಬಟ್ ಗೊತ್ತಿಲ್ಲದೆ ಮಾಡ್ತಾಯಿದ್ದೆ. ಬಟ್ ಆ ಟೈಮಲ್ಲಿ 17 years ನಾನು ಅರ್ನ್ ಮಾಡಿದೆ, ಚೆನ್ನಾಗಿ ಮಾಡಿದೆ. ಮತ್ತು ನನಗೂ SLC ಫೇಲ್ ಆಗಿತ್ತು, ಮತ್ತು PUCನೂ ನಾನು ಬಿಟ್ಬಿಟ್ಟಿದ್ದೆ. ಒಂದು ಡಿಗ್ರಿ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಆವಾಗ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಇತ್ತು, ಇವಾಗ ಅದೆಲ್ಲ ಇಲ್ಲ. ಬಟ್ ಆವಾಗಾಯಿತು JOCಗೆ ನಾನು ಹೋಗಿ ಜಾಯ್ನ್ ಆಗ್ತೀನಿ. ಅಲ್ಲೂ ಕೂಡ ಯಾವುದೋ ಅಡ್ಜಸ್ಟ್ ಮಾಡಿಕೊಂಡು ದುಡ್ಡು ಕೊಡ್ತೀನಿ, ನನಗೆ ಕಾಪಿ ಕೊಡಿ ಅಂತ ಅಂದ್ಬಿಟ್ಟು ಏನೋ ಹೇಳಿ ನಾನು ಪಾಸ್ ಆಗ್ತೀನಿ. ಗ್ರೇಟ್ಫುಲ್ ಆಗಿನ ಪಾಸ್ ಆಗಲ್ಲ. ಬಟ್ ಅದಾದಮೇಲೆ ಸೀರಿಯಸ್ನೆಸ್ ಬಂದಿದ್ದು ನನಗೆ ಡಿಗ್ರಿನಲ್ಲಿ. ಸೊ ವೆನ್ ಐ ವಾಸ್ ಜಾಯ್ನ್ಡ್ ಡಿಗ್ರಿ ಆನ್ 2003, ಆವಾಗ ನನಗೆ ನಾನು ಜಾಯ್ನ್ ಆದಂಥ ಬ್ಯಾಚು, ನನ್ನ ಜೊತೆ ಇದ್ದಂಥ ಬ್ಯಾಚ್ ಏನಾಗಿತ್ತು ಅಂತ ಹೇಳಿದ್ರೆ, ಅವರು ತುಂಬ ನನಗಿನ್ನ ಚಿಕ್ಕವರಾಗಿದ್ದರು, 3 years ಚಿಕ್ಕವರಾಗಿದ್ದರು. ಸೊ ಅವ್ರ ಜೊತೆ ನಾನು ಜರ್ನಿ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ರಿಯಲ್ ಲೈಫ್ ಗೊತ್ತಾಯಿತು. ಆ್ಯಂಡ್ ನಾನು ಯಾಕೆ ಓದಬಾರ್ದು, ಇವರೆಲ್ಲ ಇಷ್ಟೊಂದು ಚೆನ್ನಾಗಿ ಓದ್ತಾ ಇದ್ದಾರೆ, ನಾನು ಯಾಕೆ ಓದಬಾರ್ದು ಅಂತ ಸೀರಿಯಸ್ನೆಸ್ ಬಂದು ಆವಾಗಿಂದ ನಾನು ಜರ್ನಿನ ಸ್ಟಾರ್ಟ್ ಮಾಡಿದೆ. ದೆನ್ ಐ ಗಾಟ್ ಡಿಸ್ಟಿಂಕ್ಷನ್ ಇನ್ ಡಿಗ್ರಿ. ಆ ಟೈಮಲ್ಲಿ ನಾನು ಫೋಟೋಗ್ರಫಿ, ವಿಡಿಯೋಗ್ರಫಿನೆಲ್ಲ ಬಿಟ್ಬಿಟ್ಟೆ. ದೆನ್ ಎಗೇನ್ 2006ಗೆ ನಾನು ಫಸ್ಟು ಬ್ಯಾಂಗ್ಳೂರಿಗೆ ಬರ್ತೀನಿ. ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಗಿ ಜಾಯ್ನ್ ಆಗಬೇಕು ಅಂದ್ಕೊಳ್ತೀನಿ. ಸುಮಾರು ಕಡೆ ಕೆಲಸ ಮಾಡ್ತೀನಿ, 2-3 ಕಡೆ ಕೆಲಸ ಮಾಡ್ತೀನಿ. ಕೆಲಸ ಮಾಡಿದಾಗ ನನಗೆ ಫಾರ್ಚುನೇಟಾಗಿ ಏನು ಸಿಕ್ಕುತ್ತೆ ಅಂತ ಹೇಳಿದ್ರೆ, ಒಂದು ವಿಷಯ ಹೇಳಬೇಕು, ನಾನಿವತ್ತು ಫಸಾಡ್ ಇಂಡಸ್ಟ್ರಿಯಲ್ಲಿ ಸ್ಟ್ರಾಟಜಿಸ್ಟ್ ಆಗಿದ್ದೀನಿ. ನನಗೆ ಒಂದು ಕಂಪ್ನಿ ಸಿಕ್ಕುತ್ತೆ, ಆಲೂ ಬಾಂಡ್ ಅಂತ ಅಂದ್ಬಿಟ್ಟು. ಆಲೂ ಬಾಂಡಲ್ಲಿ ಏನು ಮಾಡ್ತಾರೆ ಅಂತಂದರೆ, ನನ್ನನ್ನು ಕೆಲಸಕ್ಕೆ ತಗೊಳ್ತಾರೆ. ನಾನು ಕೆಲಸಕ್ಕೆ ಹೋಗಿ ಜಾಯ್ನ್ ಆಗ್ತೀನಿ, 8,000 rupees ಸ್ಯಾಲ್ರಿ ಅಂತ ಹೇಳ್ತಾರೆ. 2006ಅಲ್ಲಿ 8,000 ಇಟ್ಸ್ ಅ ಬಿಗ್ ಅಮೌಂಟ್. ಓಕೆ, ನನಗೆ ಖುಷಿ ಆಗುತ್ತೆ. ಬಟ್ ಫಾರ್ಚುನೇಟ್ಲಿ ಏನಾಗುತ್ತೆ ಅಂತ ಹೇಳ್ತು ಅಂದರೆ, ಬೆಳಗ್ಗೆ ಕೆಲಸಕ್ಕೆ ಹೋಗ್ತೀನಿ, ನಂತರ ಬೈಕ್ ಇದೆ ಅಂತ ತಗೊಂಡಿರ್ತಾರೆ ಅವರು, ಹಿಂದ್ಗಡೆ ಆರ್ಕಿಟೆಕ್ಟ್ನ ಕೂರಿಸ್ಕೊಳ್ತೀನಿ, ಅವನನ್ನು ಕರ್ಕೊಂಡೋಗಿ ಎಲ್ಲ ಕಡೆ ಇದು ಮಾಡ್ತಾ ಹೋಗ್ತೀನಿ. ಅಂದರೆ ಒಬ್ಬ ರೈಡ್ರ್ ಕೆಲಸ ಮಾಡ್ತಿರ್ತೀನಿ, ಆವಾಗ ಪೋರ್ಟರ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಅದು ನನಗೆ 2 month ಆದಮೇಲೆ ಬೋರ್ ಆಗಿಬಿಡುತ್ತೆ. ದೆನ್ ಐ ಸ್ಟಾಪ್ ಟು ಡೂ ದಟ್. ಅಲ್ಲಿಂದ ನಂದು ರಿಯಲ್ ಸ್ಟ್ರಗ್ಲಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ನಾನು 8,000 rupees ಸ್ಯಾಲ್ರಿನ ಬಿಟ್ಬಿಡ್ತೀನಿ, ನನಗೆ 4 months ಕೆಲಸನೇ ಇರಲ್ಲ. ಕೆಲಸ ಇಲ್ಲದೆ ಇದ್ದಾಗ ಬ್ಯಾಂಗ್ಳೂರಲ್ಲಿ ನಾನು ಹೇಗೆ ಬದುಕಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಫೋಟೋಗ್ರಫಿ ಮಾಡಬೇಕು ಅನ್ನೋದಕ್ಕೆ ನಂತರ ಎಕ್ವಿಪ್ಮೆಂಟ್ನೆಲ್ಲ ನಾನು ಕೊಟ್ಬಿಟ್ಟಿರ್ತೀನಿ. ನನಗೇನೂ ಮಾಡೋಕ್ಕೆ ಬರೋಲ್ಲ ಬಿಸ್ನೆಸ್ನ. ಸೊ ಬಿಸ್ನೆಸ್ ಏನೂ ಮಾಡೋಕ್ಕೆ ಬರ್ದೇನೆ, ಅಂದರೆ ಕೆಲಸನೂ ಬಿಟ್ಬಿಟ್ಟಿದ್ದೀನಿ, ಈ ಕಡೆ ಕೆಲಸ ಇಲ್ಲ, ಆ ಕಡೆ ಬಿಸ್ನೆಸ್ ಮಾಡೋಕ್ಕೆ ಬಂಡವಾಳ ಇಲ್ಲ, ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ದೆನ್ ಐ ಸ್ಟಾರ್ಟೆಡ್ ಟು ಥಿಂಕ್ ದಟ್, ಓಕೆ, ಇಲ್ಲ, ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡು ಸ್ವಲ್ಪ ಅರ್ನ್ ಮಾಡಿಕೊಂಡು ಅದನ್ನು ಬಂಡವಾಳವಾಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು
ಅವಾಗ ಪ್ಲ್ಯಾನ್ ಮಾಡಿ 2007 ಐ ಗಾಟ್ ಒಂದು 3000 ರುಪೀಸ್ಗೆ ಒಂದು ಅಕೌಂಟೆಂಟಾಗಿ ಕೆಲಸ ಸಿಗುತ್ತೆ. ಬಿಕಾಸ್ ನಾನು BCom ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಅಕೌಂಟೆಂಟಾಗಿ ಜಾಯ್ನ್ ಆಗ್ತೀನಿ. ಅಕೌಂಟೆಂಟಾಗಿ ಸೇರಿಕೊಂಡು ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀನಿ. ಈವನ್ ನನಗೆ ಟ್ಯಾಲಿ ಗೊತ್ತಿರಲ್ಲ. ನಂದು ಒಂದು ಸ್ಪೆಷಾಲಿಟಿ ಹೇಳಬೇಕು ಅಂತಂದರೆ, ನಾನು ಯಾವುದೇ ಕೆಲಸಕ್ಕೆ ಹೋಯ್ತು ಅಂದರೂ ನನಗೆ ಗೊತ್ತು ಅಂದ್ಕೊಂಡು ಹೊರಟೋಗ್ತೀನಿ. ಫಸ್ಟು ಗೊತ್ತಿಲ್ಲ ಅಂದರೂ ಗೊತ್ತು ಅಂದ್ಕೊಂಡು ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಅದನ್ನು ಕಲ್ತ್ಕೊಂಡು ಅದರಲ್ಲಿ ಎಕ್ಸ್ಪರ್ಟ್ ಆಗ್ತೀನಿ. ಸೊ ಟ್ಯಾಲಿನ ಹೋಗಿ ಕಲ್ತ್ಕೊಂಡು ಅಲ್ಲಿ ಎಷ್ಟೇ 2 ಮಂತ್ಸಲ್ಲಿ ನಾನು ಪೂರ್ತಿ ಟ್ಯಾಲಿ ಕಲ್ತ್ಕೊಳ್ತೀನಿ. ಅದನ್ನು ನೋಡಿ ನನಗೆ ಒಂದು ಕನ್ಸಲ್ಟೆನ್ಸಿ ಆಫೀಸವರು ನನ್ನನ್ನು MNC ಕಂಪ್ನಿಗೆ ಕಳಿಸ್ತಾರೆ. ಕೇಂಬ್ರಿಡ್ಜಲ್ಲೂ ಕೆಲಸ ಮಾಡ್ತೀನಿ. ಅಲ್ಲಿ ನನಗೆ 7500 ಸಂಬಳ ಬರುತ್ತೆ. ಅಲ್ಲೇ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ರೋಲ್ಗೆ ಹಾಕ್ಕೊಳ್ತಾರೆ. ನನ್ನನ್ನು ಅಕೌಂಟೆಂಟ್ ಆಗ್ತೀನಿ. ದೆನ್ ಐ ಅರ್ನ್ ಸೋ ಮಚ್ ಆಫ್ ಮನಿ. 8 lakh rupees ಸ್ಯಾಲ್ರಿ, 8 lakh rupees ಸೇವಿಂಗ್ಸ್ನ ಮಾಡ್ತೀನಿ. ಇನ್ ಬಿಟ್ವೀನ್ ನನಗೆ MNC ಕಂಪ್ನಿಗೆ ಹೋದಾಗ ನನಗೇನಾಗುತ್ತೆ ಅಂದರೆ ಸ್ಯಾಟರ್ಡೆ ಸಂಡೇ ಲೀವ್ಸ್ ಇರುತ್ತೆ. ಆ ಟೈಮಲ್ಲಿ ನಾನು ಚೆನ್ನಾಗಿ ಹೊರಗಡೆ ಹೋಗ್ಬಿಟ್ಟು ಬೇರೆಯವ್ರಿಗೆ ಕನ್ಸಲ್ಟೇಷನ್ ಕೊಟ್ಟು ಅಲ್ಲಿಂದ ಸ್ವಲ್ಪ ಅರ್ನ್ ಮಾಡಲಿಕ್ಕೆ ಅಂತೆಲ್ಲ ಶುರು ಮಾಡ್ತೀನಿ. ಸೊ ಹೀಗೆ ಅರ್ನ್ ಮಾಡಿಕೊಂಡು ನಾನು ಒಂದು 8 lakh rupees ಸೇವ್ ಮಾಡ್ಕೊಳ್ತೀನಿ. 8 lakh rupees ಇದೆ ನನ್ನ ಹತ್ರ ಬಂಡವಾಳ ಅಂತ ಅಂದ್ಬಿಟ್ಟು ನಾನು 2008 ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಂಗೆ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಯಾರೋ ಒಬ್ಬ ಫ್ರೆಂಡ್ ಹತ್ರ ಹೋಗ್ತೀನಿ. ಅವನ ಹತ್ರ ಮಾತಾಡ್ತಾ ಒಂದೊಂದು ಪೊಟ್ಯಾಟೊ ಚಿಪ್ಸ್ ಫ್ಯಾಕ್ಟ್ರಿ ಇರುತ್ತೆ, ಮಾಡಬೇಕು ಕಣೋ, ಈ ಥರ ಮಾಡೋಣ ದೊಡ್ಡದಾಗಿ ಅಂತ ಅಂದ್ಬಿಟ್ಟು. ನನ್ನ ಹತ್ರ 8 lakh rupees ಇದೆಯಲ್ಲ, ಎಷ್ಟು ಬೇಕು ಬಂಡವಾಳ ಅಂತ ಕೇಳ್ತೀನಿ. 6 lakh rupees ಅಂತ ಹೇಳ್ತಾರೆ. 8 lakh ಇದೆಯಲ್ಲ, ಆರಾಮ್ಸೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಕೆಲಸನ ಬಿಟ್ಬಿಡ್ತೀನಿ. ನಮ್ಮ ಆಫೀಸಲ್ಲಿ ಹೇಳ್ತಾರೆ, ಬಿಡಬೇಡ ಕೆಲಸನ, ಕೆಲಸದಲ್ಲಿರು, ಯಾಕೆಂದರೆ 25,000 rupees ಸ್ಯಾಲ್ರಿ ಬರ್ತಾ ಇದೆ. ನೆಕ್ಸ್ಟ್ ಇಯರ್ ನಿಂಗೆ ಪ್ರಮೋಷನ್ ಇದೆ, 40,000 ಬರುತ್ತೆ, ಸೀನಿಯರ್ ಮ್ಯಾನೇಜರ್ ಆಗ್ತೀಯಾ. ಬಟ್ ನಾನು ಕೇಳಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕೆಲಸ ಬಿಟ್ಬಿಡ್ತೀನಿ. ಹೋಗಿ ಅಲ್ಲಿ ಚಿಪ್ಸ್ ಫ್ಯಾಕ್ಟ್ರಿ ಮಾಡೋದಕ್ಕೆ ಅಂತ ಹೋಗ್ತೀನಿ. ವೈ ಆಮ್ ಟೆಲಿಂಗ್ ದಿಸ್ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಒಂದು ಬಿಸ್ನೆಸ್ ಹೇಳ್ತಾರೆ ಅಂದರೆ, ಯಾರೋ ಒಬ್ಬರು ಒಂದು ಐಡಿಯಾ ಕೊಡ್ತಾರೆ ಅಂತಂದರೆ ಅದು ಅವ್ರ ಐಡಿಯಾ ಆಗಿರುತ್ತೆ. ಅವ್ರ ಐಡಿಯಾದ ಮೇಲೆ ನೀವು ಬಂಡವಾಳ ಹಾಕೋಕ್ಕೋಗ್ತು ಅಂತಂದರೆ, ಅವರು ಕರೆಕ್ಟಾಗಿ ಇರೋರಾಯಿತು ಅಂದರೆ ನಾವು ಓಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದರೆ ಅವ್ರ ಜೊತೆ ನೀವು ಕೂಡ ನಿರ್ನಾಮ ಆಗ್ತೀರಾ ಅನ್ನೋದಕ್ಕೆ ನಾನು ಇದು ಹೇಳ್ತೀನಿ. 6 months ತುಂಬ ಚೆನ್ನಾಗಿ ನಡೆಯುತ್ತೆ. ನನ್ನ ಹತ್ರ ಎಲ್ಲಿ ತನಕ ದುಡ್ಡು ಇರುತ್ತೋ ಅಲ್ಲಿ ತನಕ ತುಂಬ ಚೆನ್ನಾಗಿ ನಡೆಯುತ್ತೆ. ಯಾವಾಗ ನನ್ನ ಹತ್ರ ದುಡ್ಡು ಕಳೆದೋಗುತ್ತೆ, ಎಲ್ಲ ಖಾಲಿ ಆಗುತ್ತೆ, ನಾನೇನು ಅಂದ್ಕೊಳ್ತೀನಿ ಅಂದರೆ ಎಲ್ಲ ಅವ್ನು ಮಾಡ್ತಾನೆ ಅಂತ ಅಂದ್ಬಿಟ್ಟು ಎಲ್ಲ ದುಡ್ಡು ಅವ್ನ ಕೈ ಕೊಡ್ತಾ ಇರ್ತೀನಿ ಅಂತಂದು ಅವನ್ನೆಲ್ಲ ಮಾಡ್ತಾನೆ. ಎಲ್ಲ ಕಳೆದೋಗಿದ ತಕ್ಷಣನೇ ಸೀದಾ ಅಲ್ಲೇನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ನಮಗೆ ಅದು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಕಂಟ್ರೋಲ್ ಮಾಡೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ವಿಲ್ ಬಿಕಮ್ ಕೇರ್ ಆಫ್ ಫುಟ್ಪಾತ್. ಅಂದರೆ ಆ ಫ್ಯಾಕ್ಟ್ರಿ ಏನೋ ಅಲ್ಲಿಂದ ಆ ಊರಿಂದ ಓಡಿಸ್ಬಿಡ್ತಾರೆ. ಇಲ್ಲಿಂದ ಸ್ವಲ್ಪ ದೂರ ರಾಮನಗರದ ಹತ್ರ ನಾವು ಆ ಫ್ಯಾಕ್ಟ್ರಿ ಮಾಡಿರ್ತೀವಿ. ಬ್ಯಾಂಗ್ಳೂರಿಗೆ ಬರ್ತೀವಿ, ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಜೋಬಲ್ಲಿ ದುಡ್ಡಿಲ್ಲ. ಬಟ್ ಅದಾಗ 6 ತಿಂಗಳಾಗಿರುತ್ತೆ ನಾನು ಕೆಲಸ ಬಿಟ್ಟು. ನಮ್ಮ ಫ್ಯಾಮ್ಲಿಯಲ್ಲೆಲ್ಲ ಹೇಳ್ತಾರೆ, ಹೋಗಿ ಕೆಲ್ಸಕ್ಕೆ ಸೇರ್ಕೋ, ಮತ್ತೆ ವಾಪಸ್ ಹೋಗು, ನಿನ್ನ PF ಅಮೌಂಟೇ ಒಂದು 3-4 lakh rupees ಇದೆ, ಮತ್ತೆ ಜಾಯ್ನ್ ಆಗು ಅಂತೆಲ್ಲ ಹೇಳ್ತಾರೆ. ಬಟ್ ನಾನೊಂದು ಡಿಸೈಡ್ ಮಾಡ್ತೀನಿ. ಎಲ್ಲ ಆಂಟ್ರಪ್ರನರ್ಸೂ ಕೂಡ ಸ್ಟ್ರಗ್ಲಿಂಗ್ ಅಂತ ಹೇಳ್ತಾಯಿದ್ರು. ನಾವು ಸ್ಟ್ರಗಲ್ ಮಾಡಿ ಬಂದೋ ಮುಂದಕ್ಕೆ, ನಾವು ಇಂಥ ಕಷ್ಟಪಟ್ಟು ಅಂತ ಅಂದ್ಬಿಟ್ಟು ನನಗನ್ಸುತ್ತೆ, ನಾನೇನು ಇಷ್ಟೊಂದು ಈಸಿಯಾಗಿ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀನ, ಇಷ್ಟೊಂದು ಬೇಗ ಆಂಟ್ರಪ್ರನರ್ ಆಗ್ಬಿಡ್ತೀನ, ನನಗೆ ಸ್ಟ್ರಗ್ಲಿಂಗ್ ಇಲ್ವಾ ಅಂತ ಅಂದ್ಬಿಟ್ಟು ನಾನು ಅವತ್ತು ಡಿಸೈಡ್ ಮಾಡ್ತೀನಿ, ಇಲ್ಲ ಇವಾಗ ಸ್ಕ್ರ್ಯಾಚಿಂದ ಹೋಗ್ಬೇಕು ನಾನು ಅಂತ ಅಂದ್ಬಿಟ್ಟು. ಬಟ್ ಆದರೆ ಮತ್ತೆ ಎಂಪ್ಲಾಯ್ಮೆಂಟ್ಗೆ ಹೋಗೋದು ಬೇಡ ಅಂತಂದ್ರೆ ಹೇಗೆ ಅರ್ನ್ ಮಾಡಬೇಕು. ಸೊ ಡೈಲಿ ವೇಜಸ್ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ನನ್ನ ರಿಯಲ್ ಕೆರಿಯರ್ ಸ್ಟಾರ್ಟ್ ಆಗುತ್ತೆ ಫ್ರಮ್ 2009. ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಡೈಲಿ ವೇಜಸ್ ಆಗಿ ಶುರು ಮಾಡ್ತೀನಿ. ಯು ನೋ ಅಬೌಟ್ ಕಿಂಡರ್ ಜಾಯ್ ಚಾಕ್ಲೇಟು ನನ್ನ ಮೊದಲನೇ ಪ್ರಮೋಷನ್ ಪ್ರಾಡಕ್ಟು. KR ಮಾರ್ಕೆಟಲ್ಲಿ ನಾನು ಕಿಂಡರ್ ಜಾಯ್ ಚಾಕ್ಲೇಟ್ ಅದು ಪ್ರಮೋಟ್ ಮಾಡಲಿಕ್ಕೆ ಅಂತ ಪ್ರಮೋಟ್ ಮಾಡ್ತಾ ಹಾಗೇನೇ ನನಗೆ ಯಾರು ಕೆಲಸ ಕೊಟ್ಟಿರ್ತಾರೆ ಅವ್ರನ್ನ ಅಬ್ಸರ್ವ್ ಮಾಡ್ತೀನಿ. ಅವರು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾರೆ. ಏನು ಈ ಥರ ಓಡಾಡ್ತಾ ಇದ್ದಾರಲ್ಲ, ಯಾಕೆ ಓಡಾಡ್ತಾ ಇದ್ದಾರೆ ಅಂತ. ಅವ್ರ ಹೆಸರು ಶ್ರೀಧರ್ ಅಂತ ಅಂದ್ಬಿಟ್ಟು, ಶ್ರೀಧರ್ ಸರ್ ಏನಾಯಿತು, ಯಾಕೆ ಈ ಥರ ಆ ಕಡೆ ಓಡಾಡ್ತಿದ್ದೀರಾ ಅಂದಾಗ, ಅಲ್ಲಪ್ಪ ನಾಳೆಗೆ ನನಗೆ ಇನ್ನೂ 10 ಜನ ಪ್ರಮೋಟ್ರ್ ಬೇಕು, ನಿಂತರ ನನ್ನ ಹತ್ರ ಪ್ರಮೋಟರ್ಸ್ ಇಲ್ಲ, ಆರ್ಡರ್ಸ್ ಇದೆ, ನಾಳೆ ಇದನ್ನು ಫುಲ್ಫಿಲ್ ಮಾಡಲೇಬೇಕು ಅಂತ ಹೇಳ್ತಾರೆ. ಅಗೈನ್ ನಾನು ನಿಮ್ಗೆ ಹೇಳಿದಾಗೆ ನಾನು ಗೊತ್ತಿಲ್ಲದೇ ಇರೋ ವಿಷಯನ ಗೊತ್ತು ಅಂತ ಹೇಳ್ತೀನಲ್ಲ, ಹಾಗೆ ಗೊತ್ತು ಸರ್ ನಾನು ಮಾಡ್ತೀನಿ ಸರ್ ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಮಾಡ್ಕೊಡ್ತೀನಪ್ಪ ಅಂದ್ರೆ, ಆಯಿತು ಮಾಡ್ಕೊಡ್ತೀನಿ ಸರ್ ನಾನು ಅಂತ ಹೇಳ್ತೀನಿ. ಸೊ ನನಗೆ ಅವಾಗ 350 rupees ಡೈಲಿ ವೇಜಸ್ ಕೊಡ್ತಾ ಇರ್ತಾರೆ. ನಾನು ಅವ್ರಿಗೊಂದು ಕ್ಲಾಸ್ ಹಾಕ್ತೀನಿ. ಸರ್ ನಾನು ನಿಮಗೆ ಅವ್ರಿಗೆ 300 rupees ಕೊಡ್ತೀನಿ, 50 rupees ನಾನು ಇಟ್ಕೊಳ್ತೀನಿ ಅಂತ ಅನ್ನೋದಕ್ಕೆ ನೀವು ಒಪ್ಕೊಂಡ್ರೆ 100% ನಾನು ಹೋಗಿ ನಿಮಗೆ ನಾಳೆ ಬೆಳಗ್ಗೆಗೆ 10 people ಅರೇಂಜ್ ಮಾಡ್ತೀನಿ ಅಂತ ಹೇಳ್ತೀನಿ. ಆಯ್ತು ಇಟ್ಕೊಳ್ಳಪ್ಪ, ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿಂದ ನನ್ನ ರಿಯಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಾಳೆ ಬೆಳಗ್ಗೆ ಕೂತ್ಕೊಂಡು ಹಾಸ್ಟೆಲ್ಸು ಅದು ಇದು ಎಲ್ಲನೂ ಹುಡುಕಿ 10 people ಅರೇಂಜ್ ಮಾಡ್ತೀನಿ. ಬೆಳಗ್ಗೆ ಬರ್ತಾರೆ 10 ಜನ ಬಂದಿದ ತಕ್ಷಣ ನನಗೆ ಮೊದಲನೇ ದಿನದ ಅರ್ನಿಂಗು 350, ಎರಡನೇ ದಿನದ ಅರ್ನಿಂಗು 3, ಅಂದರೆ 10 ಜನಕ್ಕೆ 50 rupees 500 rupees ಪ್ಲಸ್ 350 850 rupees ಅರ್ನ್ ಮಾಡೋಕ್ಕೆ ಶುರು ಮಾಡ್ತೀನಿ. ಹಾಗೆ ಪ್ರತಿದಿನ ಜನನ ಕಳಿಸೋದೇ ಕೆಲಸ ಆಗಿ, ಒಂದು ಫೈನ್ ಡೇ ನಾನೇ ಕೆಲಸ ಮಾಡ್ದೇನೆ, ಬರೀ ಜನ ಸಪ್ಲೈ ಮಾಡೋದೇ ಕೆಲಸ ಆಗಿ, ವ್ಯಾಟ್ 69 ಅಂತ ಒಂದು ಡ್ರಿಂಕ್ಸ್ನ ಮಾರ್ಕೆಟಿಂಗ್ ಮಾಡ್ತೀನಿ, ವಿಸ್ಪರ್ ಮಾಡ್ತೀನಿ, ಮಿಲ್ಕಾನ ಅಂತ ಮಾಡ್ತೀನಿ. ಸೊ ಸುಮಾರು ಪ್ರಾಡಕ್ಟ್ಗಳಿಗೆ ಪ್ರಮೋಟ್ರಾಗಿ ಕೆಲಸ ಮಾಡ್ತೀನಿ. ಸೊ ಅಲ್ಲಿಂದ ಪ್ರಮೋಷನಿಂದ ಈವೆಂಟ್ ಕಂಪ್ನಿ ಮಾಡ್ತೀನಿ. ಸೊ ಈವೆಂಟ್ ಕಂಪ್ನಿ ಮಾಡಿದಾಗ ಸುಮಾರು
ಈ ಟಿ ವಿ ಚಾನಲಲ್ಲಿ ಆ ಟೈಮಲ್ಲೆಲ್ಲ ಸಂತೆ ಅಂತ ಬರ್ತಾಯಿತ್ತು, ಸೀರಿಯಲ್ ಸಂತೆ, ಮತ್ತು ಆ ಸಂತೆ ಈ ಸಂತೆ ಅಂತೆಲ್ಲ ಪ್ರೋಗ್ರಾಮ್ಸ್ ಬರ್ತಿದ್ದು. ಅದಕ್ಕೆ ಬ್ಯಾಕ್ ಡ್ರಾಪ್ಸ್ಗಳೆಲ್ಲ ಹಾಕ್ತಾಯಿರ್ತೀನಿ. ಸೊ ಅಲ್ಲಿಂದ ಅರ್ನ್ ಮಾಡೋಕ್ಕೆ ಅಂತ ಶುರು ಮಾಡ್ಕೊಡ್ತೀನಿ. ಸೊ ಹಾಗೇನೇನೆ ಅದು ಬರ್ತಾ ಬರ್ತಾ ನಾನು ಮಾಡುವಂಥ ಬ್ಯಾಕ್ ಡ್ರಾಪ್ ಎಲ್ಲ ನೋಡಿ ಜನ ಇಷ್ಟಪಡ್ತಿದ್ದಾಗ ಅವ್ರು ಹೇಳ್ತಾರೆ, ವೈ ಕಾಂಟ್ ನೀವು ನಮಗೆ ಇಂಟೀರಿಯರ್ನ ಮಾಡ್ಕೊಡ್ಬಾರ್ದು, ನೀವು ಬ್ಯಾಕ್ ಡ್ರಾಪ್ ಎಲ್ಲ ಮಾಡ್ತೀರಲ್ಲ, ಒಂದು ಇಂಟೀರಿಯರ್ ಮಾಡಿಕೊಡಿ ಅಂತ ಹೇಳ್ತಾರೆ. ದೆನ್ ಐ ಸ್ಟಾರ್ಟೆಡ್ ಎ ಇಂಟೀರಿಯರ್ ಕಂಪ್ನಿ. ಒಂದು ಇಂಟೀರಿಯರ್ ಕಂಪ್ನಿನ ಹೇಗೆ ಮಾಡ್ತೀನಿ, ಇದೇ ಥರ ಅಕಾಸ್ಟಿಕ್ ರೂಮು. ಅದು ಹೇಗೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇಂಟೀರಿಯರ್ ಪ್ರಾಜೆಕ್ಟ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಅದು ಒಂದು ವಿಸ್ಮಯನೇ. ಈ ಹಟ್ಟಿ ಗೋಲ್ಡ್ ಮೈನ್ಸ್ ಅಂತ ಇದೆ. ಹಟ್ಟಿ ಗೋಲ್ಡ್ ಮೈನ್ಸು ಬ್ಯಾಂಗ್ಳೂರು ಆಫೀಸ್ಗೂ ರಾಯಚೂರು ಆಫೀಸ್ಗೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಕಾಸ್ಟಿಕ್ ಮಾಡಿಕೊಡ್ಬೇಕು ಅಂತ ಬರುತ್ತೆ. ಸೊ ದಟ್ ಈಸ್ ಮೈ ಫಸ್ಟ್ ಪ್ರಾಜೆಕ್ಟ್. 26 lakh rupeesಗೇನೋ ಕಮಿಟ್ ಆಗಿರುತ್ತೆ ವಿಡಿಯೋ ಕಾನ್ಫರೆನ್ಸಿಗೆ ಎಕ್ವಿಪ್ಮೆಂಟ್ ಎಲ್ಲ ಸೇರಿ. ಸೊ ಅಲ್ಲಿ ನಾನೇನು ಮಾಡ್ತೀನಿ, ಇಂಟೀರಿಯರ್ ಮಾಡಿಕೊಡ್ತೀನಿ. ಸೊ ಆ ಇಂಟೀರಿಯರ್ ಖುಷಿ ಆದಾಗ ಅವರೇ ನನಗೆ ತುಂಬ ಮನೆಗಳು ರೆಫರ್ ಮಾಡ್ತಾರೆ. ಆವಾಗ ನಾನು ಒಂದು ಕಂಪ್ನಿ ಮಾಡ್ತೀನಿ, ಶ್ರೀಹರಿ ಇನಿಷಿಯೇಟಿವ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡ್ತೀನಿ. ಸೊ ಬಟ್ ಎಲ್ಲ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆದರೆ ಎಲ್ಲೂ ಕೂಡ ಒಂದು ಪ್ರಾಪರ್ ಸ್ಟ್ರಕ್ಚರ್ ಇಟ್ಕೊಂಡು ಹೋಗ್ತಿರಲ್ಲ. ನನ್ನ ಪಾಡಾಗಿ ನಾನು ಕೆಲಸ ಮಾಡ್ಕೊಂಡು ಅರ್ನ್ ಮಾಡ್ಕೊಂಡು ತುಂಬ ಅರ್ನ್ ಮಾಡೋಕ್ಕೆ ಶುರು ಮಾಡ್ತೀನಿ. ತುಂಬ ಅಂದರೆ 2014 ನಾನು ಫಸ್ಟ್ ಕಾರ್ ತೊಗೊಳ್ತೀನಿ, ಸ್ವಿಫ್ಟ್ ಡಿಸೈರ್ನ ತೊಗೊಳ್ತೀನಿ. 2015 XUV 500 ತೊಗೊಳ್ತೀನಿ. 2017 ಸೆಲಾರಿಯಾ ತೊಗೊಳ್ತೀನಿ. 2015 ಇಸ್ ಎ ವೆರಿ ಪೀಕೆಸ್ಟ್ ಪೀರಿಯಡ್ ಆಫ್ ಮೈ ಲೈಫ್ ಟೈಮ್. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಾಡ್ತೀನಿ, ಫಾರ್ಮಸ್ಯೂಟಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ಆವಾಗ ನಾನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಒಂದು ಆಗುತ್ತೆ. ಅದಾಗಿದ ತಕ್ಷಣ ಪೇಟಿಎಮ್ ಅಂತ ಅವಾಗೆಲ್ಲ ಇರಲೇ ಇಲ್ಲ. ನಾನೇ ಡಿಫ್ರೆಂಟ್ ಕರೆನ್ಸಿ ಥರ ಮಾಡಬೇಕು ಅಂತ ಅಂದ್ಬಿಟ್ಟು PA ಸರ್ವಿಸ್ ಅಂತ ಸ್ಟಾರ್ಟ್ ಮಾಡ್ತೀನಿ, ಪಬ್ಲಿಕ್ ಅಸಿಸ್ಟೆಂಟ್ ಸರ್ವಿಸ್ ಅಂತ ಅಂದ್ಬಿಟ್ಟು. ಪಾಸ್ ಕೊಡೋಣ ಎಲ್ಲರಿಗೂ. ಇನ್ಸ್ಟೆಡ್ ಆಫ್ ಡೂಯಿಂಗ್ ಎ ರೆಗ್ಯುಲರ್ ಕರೆನ್ಸಿ, ನಾವೊಂಥರ ಡಿಜಿಟಲ್ ಕರೆನ್ಸಿ, ಡಿಜಿಟಲ್ ಅನ್ನೋ ಪದ ಗೊತ್ತಿಲ್ಲ ನನಗೆ, ಬಟ್ ನಮ್ಮದೇ ಆದಂಥ ಒಂದು ಕರೆನ್ಸಿ ಕೊಟ್ಟು ಕೆಲಸ ಮಾಡೋಣ ಅಂತ ಅನ್ನುವಂಥದ್ದನ್ನೆಲ್ಲ ಪ್ಲ್ಯಾನ್ ಮಾಡ್ತೀನಿ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಲೈಫಲ್ಲಿ. ಕೋಟ್ಯಾಂತರ ರೂಪಾಯಿ ಎಲ್ಲ ಇರ್ತದೆ. ಬಟ್ ನಾವು ಕನಸಲ್ಲೂ ಕಂಡಿರಲಿಲ್ಲ. 2016 November 8ಗೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಟಪಾರ್ ಅಂತ ನರೇಂದ್ರ ಮೋದಿ ಅವರು ಡಿಮೋನಿಟೈಸೇಷನ್ ಅಂತ ಹೇಳ್ತಾರೆ. ಆವಾಗ ಎಂಟೇರ್ ನನ್ನ ಏನು ಸಾಮ್ರಾಜ್ಯ ಕಟ್ಟಿರ್ತೀನಿ ಅದೆಲ್ಲ ಕೊಲಾಪ್ಸ್ ಆಗುತ್ತೆ. ಯಾವ ರೇಂಜಿಗೆ ಕೊಲಾಪ್ಸ್ ಆಗುತ್ತೆ ಅಂತ ಹೇಳ್ತು ಅಂತಂದರೆ, ದಟ್ಸ್ ಎ ಸೆಕೆಂಡ್ ಟೈಮ್ ನಾನು ಬ್ಯಾಂಕ್ರಪ್ಸಿ ಆಗುವಂಥ ಟೈಮು. ಸೊ ಫಸ್ಟ್ ಟೈಮ್ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ 2009 ಆಗಿರ್ತೀನಿ, ಮತ್ತು 2016 ಬ್ಯಾಂಕ್ರಪ್ಸಿ ಆಗ್ತೀನಿ. ಯಾವ ಥರ ಅಂತ ಹೇಳಿದ್ರೆ, ನನ್ನದು ಯಾರೋ ಒಬ್ಬರಿಗೆ ನಾನು ಲೋನ್ ಕೊಡಬೇಕಾಗಿರುತ್ತೆ, 3 lakh rupees ಲೋನ್ನ. ಆ ವ್ಯಕ್ತಿ ನನ್ನ ಹತ್ರ, ನೀನು 1 ಕೋಟಿ ರೂಪಾಯಿ ಕೊಡ್ತು ಅಂದರೆ ಹಳೆ ಕರೆನ್ಸಿನ, ನಾನು 3 ಲಕ್ಷ ರೂಪಾಯಿಗೆ ಅದನ್ನು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅಂಥ ವಿಪರ್ಯಾಸನೆಲ್ಲ ಕಂಡು ನಾನು ಮಾಡಿದಂಥ ಎಲ್ಲ ಇದನ್ನು ಕೂಡ ಕಳ್ಕೊಳ್ತೀನಿ. ಬಟ್ ಕಳ್ಕೊಂಡ್ರೂ ಕೂಡ ನಾನು ಧೃತಿಗೆಡಲ್ಲ. 2017 ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, 16 ಎಂಡಲ್ಲಿ ಹತ್ರ ಆಗುತ್ತೆ, 17 ನಾನು ಅಕ್ರಾಸ್ ಕರ್ನಾಟಕ ನಾನು ವಿಸಿಟ್ ಮಾಡ್ತೀನಿ. ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ 38,000 ವಿಲೇಜಸ್ನ ನಾನು ಕರ್ನಾಟಕ ಪೂರ್ತಿ ಟ್ರಿಪ್ ಮಾಡ್ತೀನಿ. ಹೇಗಿದೆ ಹಳ್ಳಿಗಳು ಹೇಗಿದೆ ಅಂತ ಪರ್ಯಟನೆ ಮಾಡ್ತೀನಿ. ಆವಾಗ ನನಗೊಂದು ಒಳ್ಳೆ ಐಡಿಯಾ ಬರುತ್ತೆ. ಏನಪ್ಪ ಅಂತಂದರೆ, ಇಷ್ಟೊಂದು ರಿಸೋರ್ಸ್ಫುಲ್ ಇದೆ, ಇಷ್ಟೊಂದು ಹ್ಯೂಮನ್ ರಿಸೋರ್ಸಸ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ, ಇಲ್ಲಿ ರಿಸೋರ್ಸಸ್ ಯೂಸ್ ಮಾಡ್ಕೊಳ್ತಾ ಇಲ್ಲ, ಇವ್ರ ಕೈನಲ್ಲಿ ಈ ಕೆಲಸನ ಮಾಡಿಸ್ತು ಅಂದ್ರೆ ಅಗ್ರಿಕಲ್ಚರ್ನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ದೆನ್ ಐ ಸ್ಟಾರ್ಟ್ ಒಂದು ಬುಕ್ಸ್ನ ಬರಲಿಕ್ಕೆ ಅಂತ ಶುರು ಮಾಡ್ತೀನಿ. ದಟ್ ಇಸ್ ಎ ಟ್ಯಾಕ್ಸ್ ಫ್ರೀ ಇಂಡಿಯನ್ ಮನಿ ಅಂತ ಅಂದ್ಬಿಟ್ಟು. ಅದಿನ್ನೂ ಪಬ್ಲಿಕೇಶನ್ ಆಗಿಲ್ಲ, ದಟ್ ಈಸ್ ಇನ್ ಅಂಡರ್ ರೈಟಿಂಗ್. ಅಲ್ಲಿ ನಾನು ಬರೆದಾಗ ಇಲ್ಲಿದೆಯಲ್ಲ, ಇಲ್ಲಿ 60, ನಾನು ಅದನ್ನು ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇಲ್ಲಿರುವಂಥ ಈ ಸಂಪನ್ಮೂಲದಿಂದ ನಾವು ಬೆಳೆದು ಹೊರಗಡೆ ದೇಶಕ್ಕೆ ಕೊಡ್ತು ಅಂತಂದರೆ ಎಷ್ಟು ಆದಾಯ ಬರ್ಬೋದು ಅಂತ ಅಂದ್ಬಿಟ್ಟು. ನನಗೆ ಶಾಕ್ ಆಗೋದೇನಪ್ಪ ಅಂತಂದರೆ, ನಮ್ಮ ಕರ್ನಾಟಕದ ಬಡ್ಜೆಟ್ಟು 3,65 crores. ಬಟ್ ನಾನು ಅಗ್ರಿಕಲ್ಚರಲ್ಲಿ ಅರ್ನ್ ಮಾಡೋಕ್ಕೆ ಶುರು ಮಾಡ್ತು ಅಂತಂದರೆ ಅದಕ್ಕೆ ತುಂಬ ಕಾನ್ಸೆಪ್ಟ್ ಇದೆ. ಎಂಪ್ಲಾಯ್ಮೆಂಟ್ ಫಾರ್ ಫಾರ್ಮರ್ಸ್ ಅಂತ ಮಾಡ್ಕೊಡ್ತೀನಿ, ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ಗಳನ್ನ ಮಾಡ್ಕೊಡ್ತೀನಿ, ಚೈನ್ ಲಿಂಕ್, ಲಾಜಿಸ್ಟಿಕ್ ಚೈನ್ ಲಿಂಕ್ಸ್ ಅಂತೆಲ್ಲ ಮಾಡ್ತೀನಿ. ಸೊ ಈ ಥರದ್ದೆಲ್ಲ ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಯಾವ್ಯಾವ ದೇಶಕ್ಕೆ ಏನೇನು ಸ್ಪೈಸಸ್ ಬೇಕಾಗುತ್ತೆ, ಏನೇನ ಬೆಳ್ಕೊಡ್ಬೇಕು ಅಂತ ನೋಡ್ತೀನಿ. ಮತ್ತು ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸಿ ಚೆಕ್ ಮಾಡ್ತೀನಿ. ಸೊ ಈ ಥರ ಒಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಕಾರ್ಪೊರೇಟ್ ಫಾರ್ಮಿಂಗ್ನ ನಾವು ಏನಾದರೂ ಮಾಡ್ತು ಅಂತಂದರೆ ನಾವು ಹೇಗೆ ಮುಂದಕ್ಕೆ ಹೋಗ್ಬೋದು, ಹೇಗೆ ನಾವು ನಮ್ಮ ರಾಜ್ಯನ ಟ್ಯಾಕ್ಸ್ ಫ್ರೀ ಮಾಡ್ಬೋದು ಅಂತ ಯೋಚನೆ ಮಾಡಿ ಆವಾಗ ನಾನು ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಯು ಬಿಲೀವ್ ಇಟ್ ಆರ್ ನಾಟ್, 17.8 lakh crores ಅಷ್ಟು ಆದಾಯ ಬರ್ತದೆ ಅನ್ನುವಂಥದ್ದು ತೋರಿಸುತ್ತೆ 4 years 5 years ಡೌನ್ ದ ಲೈನಲ್ಲಿ. ಅದು ನೋಡಿದಾಗ ಯಾಕೆ ಇದನ್ನು ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ದೆನ್ ಐ ಸ್ಟಾರ್ಟ್ ಯಾವುದಿದ್ದು ಅಗ್ರಿಕಲ್ಚರ್, ಇದು ಪಾಸ್ಮಾರ್ಟ್ನ ಶುರು ಮಾಡ್ತೀನಿ. ಪಾಸ್ಮಾರ್ಟ್ ಶುರು ಮಾಡ್ತೀನಿ. ಬಟ್ ಸೂಪರ್ ಮಾರ್ಕೆಟ್, ಈಗ ಸೋಕಾಲ್ಡ್ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಅಂತ ಏನು ನೋಡ್ತಿದ್ದೀರ ಅದನ್ನು ನಾನು ಆವಾಗಲೇ ಮಾಡ್ತೀನಿ. ಇವಾಗ 2017 ಎಂಡಲ್ಲಿ, 2018 January 1 ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಬಟ್ ನನಗೆ ಡೆಲಿವರಿ ಕೊಡೋಕ್ಕೆ ಬರಲ್ಲ, ಅದಕ್ಕೆ ಸಿಸ್ಟಮ್ ಪ್ರೊಸೆಸ್ ಸೆಟ್ ಮಾಡೋಕ್ಕೆ ಅಂತ ಬರಲ್ಲ. ಅದರಲ್ಲೂ ಕೂಡ ಆಲ್ಮೋಸ್ಟ್ ಒಂದು 60-70 ಲಕ್ಷ ಲಾಸ್ ಮಾಡ್ಕೊಡ್ತೀನಿ. ಸೊ ನನಗೆ ಏನೇ ಮುಟ್ಟಿದ್ರು 2018 ಅಂತಂದ್ರೆ, ನನಗೆ ಏನೇ ಕೆಲಸ ಮಾಡ್ತು ಅಂದ್ರೆ ಅದು ಲಾಸ್. ಬಟ್ಟೆ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಅಂತ ಹೋಗ್ತೀನಿ, ಲಾಸು. ರೆಸ್ಟೋರೆಂಟ್ ಮಾಡ್ತೀನಿ, ಲಾಸು. ಪಾಸ್ಮಾರ್ಟ್ಗೆ ಆಫೀಸ್ ಮಾಡ್ತೀನಿ, ಅಲ್ಲೇನೋ ಒಂದು ಗಲಾಟೆಯಾಗಿ ಲಾಸ್ ಆಗುತ್ತೆ ಮೈಸೂರಲ್ಲಿ. ಸೊ ಎಲ್ಲ ಕಡೆ ಲಾಸ್ ಆಗ್ತಿರುತ್ತೆ. ದೆನ್ 2016 ಏನು ಮಾಡಿರ್ತೀನಿ ಅಂದರೆ, ನಾನೊಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿರ್ತೀನಿ.
ಮಾಧವ್ ಕಿರಣ್ ಪ್ರೊಡಕ್ಷನ್ಸ್ ಅಂತ ಅಂದ್ಬಿಟ್ಟು ಅದು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನಾವು ಈಗ ಮಾಡಿದಂಥ ಪ್ರೇಮಂ ಪೂಜ್ಯಂನ ಸ್ಟಾರ್ಟ್ ಮಾಡ್ತೀನಿ ನಾನು. ಇಳೆಯರಾಜ ಹತ್ರ ಎಲ್ಲ ಹೋಗ್ತೀವಿ ಮ್ಯೂಸಿಕ್ಗೆ ಅಂತ ಅಂದ್ಬಿಟ್ಟು. ಬಟ್ ಇಳೆಯರಾಜ ಸರ್ ಏನಂತ ಹೇಳ್ತಾರೆ ಅಂದರೆ, ನಮಗೆ ಇಲ್ಲ ಏನು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ಸ್ವಲ್ಪ ಲೇಟ್ ಆಗುತ್ತೆ ನಾನು ಸಿಕ್ಕೋದು, ನಾನು ಬಂದ ಮೇಲೆ ಮಾಡ್ತೀನಿ, ಸೌತ್ ಆಫ್ರಿಕಾ ಎಲ್ಲಗೋ ಹೋಗ್ತಾ ಇರ್ತಾರೆ, ಬಂದ ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ನಾನು ಮ್ಯೂಸಿಕ್ ಆಗಲ್ಲ ಅನ್ಕೊ ಕೂದಿರ್ತೀನಿ. ನಮ್ಮ ಡೈರೆಕ್ಟರ್ ಹೇಳ್ತಾರೆ, ನನ್ನ ಹತ್ರ ಒಂದಷ್ಟು ಮ್ಯೂಸಿಕ್ ಲೈನ್ಗಳಿದೆ, ನೀವು ಇಷ್ಟಪಡ್ತು ಅಂತಂದರೆ ನಾನು ಅದನ್ನೇ ಹಾಕ್ತೀನಿ ಅಂತ ಹೇಳ್ತಾರೆ. ದೆನ್ ಅಗೇನ್ ಇಲ್ಲಿಂದ ಒಂದಷ್ಟು ಕಂಪೋಸರ್ಸ್ನೆಲ್ಲನೂ ನಾನು ಮಂಗಳೂರಿಗೆ ಕಳಿಸ್ತೀನಿ. ಮಂಗಳೂರಲ್ಲಿ ಡೈರೆಕ್ಟ್ರು ಬಂದು ಡಾಕ್ಟರ್ ರಾಘವೇಂದ್ರ ಅಂತ ಅಂದ್ಬಿಟ್ಟು ನ್ಯೂರಾಲಜಿಸ್ಟು, ಅವ್ನು ಕೂತ್ಕೊಂಡು ಮ್ಯೂಸಿಕ್ ಮಾಡ್ತಾನೆ. ಒಂದು 18 ದಿನ ಮ್ಯೂಸಿಕ್ ಮಾಡ್ತಾನೆ, ಒಂದು 8 ಸಾಂಗ್ನ ತರ್ತಾರೆ ಆಚೆಗೆ. ಇದೆಲ್ಲ ಆಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಆಫ್ಟರ್ ಡಿಮಾನಿಟೈಸೇಷನ್ ನಾನು ಸಿನಿಮಾನ ಕಂಟಿನ್ಯೂ ಮಾಡೋಕ್ಕಾಗಿರಲ್ಲ. ಸೊ 2018 ಎಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಏನು ಮಾಡಿದ್ರು ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಟರ್ಮ್ ಪಾಲಿಸಿ ಮಾಡಿಸಿರ್ತೀನಿ. 2 ಬ್ಯಾಂಕಲ್ಲಿ ಮಾಡಿಸಿರ್ತೀನಿ, ಒಂದು ICICI ಬ್ಯಾಂಕು ಮತ್ತು ಒಂದು IDBI ಬ್ಯಾಂಕಲ್ಲಿ ಮಾಡಿಸಿರ್ತೀನಿ. ಈ IDBI ಬ್ಯಾಂಕು ಮತ್ತು ICICI ಬ್ಯಾಂಕ್ ಎರಡಿಂದ ಸೇರಿ 5 crore rupees ಬರುತ್ತೆ ಅಂತಿರುತ್ತೆ. ನನ್ನ ತಲೆ ಮೇಲೆ ಡೆಪ್ಸ್ ಒಂದು 2 crore rupees ಇತ್ತು. ಸೊ ನಾನು ಅಕಸ್ಮಾತ್ ಏನಾದರೂ ಸತ್ತೋಯ್ತು ಅಂದರೆ ನಮ್ಮ ಮನೆಗೆ ಆಲ್ಮೋಸ್ಟ್ 5 crore rupees ಹೋಗುತ್ತೆ. 2 crores ಅದನ್ನು ತೀರಿಸ್ತಾರೆ, ಇನ್ನು 3 crores ಇಟ್ಕೊಂಡು ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ನಾನು ಸೂಸೈಡ್ ಮಾಡ್ಕೊಳ್ಳೋ ಅಂತ ಡಿಸೈಡ್ ಮಾಡ್ತೀನಿ. 18 ನವಂಬರ್ ಅಂತ ಅನಿಸುತ್ತೆ. ಹೆಂಗೆ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ. ನ್ಯಾಚುರಲಾಗೇ ಸಾಯಬೇಕು, ಹೆಂಗೆ ಸಾಯೋಣ ನ್ಯಾಚುರಲ್ ಆಗಿ ಅಂತ ಅಂದ್ಬಿಟ್ಟು. ಆ ಟೈಮಲ್ಲಿ ನನಗೊಂದು ವಿಷಯ ಇದಾಗುತ್ತೆ. ಆ ಟೈಮಲ್ಲಿ ಡೆಂಗ್ಯೂ ಅದೆಲ್ಲ ಬರ್ತಾ ಇರುತ್ತೆ, ಪ್ಲೇಟ್ಲೆಟ್ಸ್ ಕಡಿಮೆ ಆಯಿತು ಅಂದರೆ ಸತ್ತೋಗ್ತಾರೆ ಅಂತ ಅಂದ್ಬಿಟ್ಟು. ನಾನು ಫ್ಯಾಮಿಲಿಯಿಂದನೂ ದೂರ ಇರ್ತೀನಿ. ಸರಿ ಆಯಿತು, ಓಕೆ, ಡೆಂಗ್ಯೂ ಬರ್ಸ್ಕೊಳ್ಳೋದು ಹೆಂಗೆ, ಕೊಳಚೆ ಪ್ರದೇಶದ ನೀರು ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಸೊಳ್ಳೆ ಕಚ್ಚಿತು ಅಂತಂದ್ರೆ ಅದರಿಂದ ಡೆಂಗ್ಯೂ ಬರುತ್ತೆ ಅಂತ ಗೊತ್ತಾಗುತ್ತೆ. ಹೋಗ್ತೀನಿ, ಮಂಡ್ಯದ ಹತ್ರ ಎಲ್ಲೋ ಒಂದು ಕಡೆ ಸ್ಟೇ ಆಗಿರ್ತೀನಿ, ಒಂದು IBನಲ್ಲಿ ಸ್ಟೇ ಆಗ್ತಾ ಇರ್ತೀನಿ. ಅಲ್ಲಿಂದ ಸುಮಾರು ಒಂದು 5-6 ಕಿಲೋಮೀಟ್ರ್ ದೂರಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಕೊಳಚೆ ಪ್ರದೇಶ ಇರುತ್ತೆ, ಅಲ್ಲಿ ಹೋಗಿ ನಿಂತು ಕೂತ್ಕೊಳ್ತೀನಿ, ಸೊಳ್ಳೆಗಳನ್ನೆಲ್ಲ ಕಚ್ಚಿಸ್ಕೊಳ್ತೀನಿ. ಸೊಳ್ಳೆ ಪೂರ್ತಿ ಕಚ್ಚುತ್ತೆ. Day 1 ಜ್ವರ ಬರುತ್ತೆ ಅಂದ್ಕೊಳ್ತೀನಿ, ಬರಲ್ಲ. Day 2 ಜ್ವರ ಬರುತ್ತೆ ಅಂದ್ಕೊಳ್ತೀನಿ, ಬರಲ್ಲ. Day 3 ಜ್ವರ ಬರುತ್ತೆ ಅಂದ್ಕೊಳ್ತೀನಿ, ಬರಲ್ಲ. Day 4 ಆದರೂ ಬರಲ್ಲ. ಸೊ ನಾನಾವಾಗ ಅಂದ್ಕೊಳ್ತೀನಿ, ಪಾಪಿ ಚಿರಾಯೋ ಅಂತ ನಾನು ನುಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡು. ಬಟ್ ನನಗೆ ಗೊತ್ತಿಲ್ಲ, ನಾನೊಬ್ಬ ಈ ಥರ ಇವತ್ತು ಸ್ಟ್ರಾಟಜಿಸ್ಟ್ ಆಗಿ ಇವತ್ತೊಂದು ಒಂದು ಸಮೂಹಕ್ಕೆ ನಾವೊಂದು ಹೆಲ್ಪ್ ಮಾಡುವಂಥ ಅವಕಾಶ ಸಿಕ್ಕುತ್ತೆ ಅನ್ನೋಂಥ ನಮಗೆ ಗೊತ್ತಿರಲ್ಲ ಆವಾಗ. ಬಟ್ ಆ ಟೈಮಲ್ಲಿ ನಾನೇನು ಮಾಡ್ತೀನಿ, ಸಾಯಿದ್ ಬೇಡ ಬಿಡು, ಏನಾಯಿತು ಅಂದರೂ ಫೇಸ್ ಮಾಡೋಣ ಅಂತ ಮಾಡ್ತೀನಿ. ಸೊ ನನ್ನ ಫ್ರೆಂಡು ಯಾರು ಡಾಕ್ಟರ್ ರಾಘವೇಂದ್ರ ಅನ್ನೋರು, ನಾನು ಯಾವಾಗ ಸಿನಿಮಾನ ಅರ್ಧಕ್ಕೆ ನಿಲ್ಲಿಸಿರ್ತೀನಿ, ಅವ್ರ ಕಲೀಗ್ನೆಲ್ಲ ಕರ್ಕೊಬರ್ತಾರೆ, ಸಿನಿಮಾನ ಮತ್ತೆ ಸ್ಟಾರ್ಟ್ ಮಾಡೋಣ, ಪ್ರೊಡ್ಯೂಸ್ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ದೆನ್ ವಿಲ್ ಸ್ಟಾರ್ಟ್ ಅಗೇನ್ ಪ್ರೇಮಂ ಪೂಜ್ಯಂನ ಸ್ಟಾರ್ಟ್ ಮಾಡ್ತೀವಿ. ಮತ್ತು ನಾನು ಒಂದ್ಸರಿ ಬ್ಯಾಂಗ್ಳೂರ್ಗೆ ವಾಪಸ್ ಬರ್ತೀನಿ. ಬಂದಾಗ ಕೆಲವು ವಿಚಾರಗಳನ್ನೆಲ್ಲ ನನ್ನ ಏನೇನು ಬಿಸ್ನೆಸ್ಗಳು ನಿಂತಿತ್ತು ಅದನ್ನೆಲ್ಲ ಮತ್ತೆ ಶುರು ಮಾಡ್ತೀನಿ. ಅಗೇನ್ 2008 ಏನು ಸ್ಟಾರ್ಟ್ ಮಾಡಿದೆ, ಡೈಲಿ ವೇಜಸ್ಸು ಮತ್ತು ಪ್ರಮೋಷನ್ ಆ್ಯಕ್ಟಿವಿಟೀಸು, ಅದನ್ನು ಸ್ವಲ್ಪ ಅಡ್ವಾನ್ಸ್ಮೆಂಟಲ್ಲಿ ನಾನೇನು ಮಾಡ್ತೀನಿ, 19 ಎಂಡಲ್ಲಿ ನಾನು ಶುರು ಮಾಡ್ತೀನಿ. ಎಗೇನ್ ಅರ್ನ್ ಮಾಡೋಕ್ಕೆ ಅಂತ ಶುರು ಮಾಡ್ತೀನಿ. ಪ್ಯಾರಲಲ್ಲಿ ಸಿನಿಮಾನೂ ಮಾಡ್ಕೊಂಡು ಹೋಗ್ತೀನಿ. ಸೊ 2021 ಅದು ರಿಲೀಸ್ ಆಗುತ್ತೆ. ಅಲ್ಲಿ ತನಕ ಅರ್ನು ಮಾಡ್ತೀನಿ, ಮತ್ತು ಡೆಲಿವರಿ ಅದೆಲ್ಲ ಕೊಡ್ತಾ ಮ್ಯಾಡವ್ ಅಂತ ಡೆಲಿವರಿ ಎಲ್ಲ ಓಪನ್ ಮಾಡ್ತೀನಿ. ಎಲ್ಲ ಚೆನ್ನಾಗಾಗುತ್ತೆ. ಬಟ್ ಆಫ್ಟರ್ ರಿಲೀಸು 2021 ಮೈ 3rd ಟೈಮ್ ಬ್ಯಾಂಕ್ರಪ್ಸಿ. 21 ಏನು ಮಾಡ್ತೀನಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಸಿನಿಮಾನ ರಿಲೀಸ್ ಮಾಡಬೇಕು, ಅದು ಕ್ರೌಡ್ ಫಂಡೆಡ್ ಆಗಿರುತ್ತೆ. ಸಿನಿಮಾನ ರಿಲೀಸ್ ಮಾಡಬೇಕು ಅಂದ್ಕೊಳ್ತೀವಿ. ನಮ್ಮ ಇದಕ್ಕೆ October 29 ಪುನೀತ್ ರಾಜ್ಕುಮಾರ್ ಅವ್ರದ್ದು ಇದಾಗುತ್ತೆ, ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ, ಸ್ಯಾಡ್ ನ್ಯೂಸು. ಅದಾದಮೇಲೆ ನಮ್ಮದು November 12 ಅಂತ ರಿಲೀಸ್ ಇರುತ್ತೆ. ಅವ್ರದ್ದು ಕಾರ್ಯದಿನನೇ ನಮ್ಮದು ರಿಲೀಸು, ನಮ್ಮದು ಅಟೆನ್ಷನ್ ಎಲ್ಲ ಇದಾಗುತ್ತೆ. ಮತ್ತು ಕೋವಿಡ್ 3rd ವೇವ್ ಅಂತ ಇರುತ್ತೆ. ಸೊ ಇದೆಲ್ಲದ್ರಿಂದನೂ ಆಲ್ಮೋಸ್ಟ್ ಸುಮಾರು ಕೋಟಿ ನಾವು ಲಾಸ್ ಮಾಡಿದೆ. ಯಾಕೆಂದರೆ ಆ ಸಿನಿಮಾಗೆ ನಾವು ಒಂದು 18.5 crores ತನಕ ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಎಲ್ಲ ನಮ್ಗೆ ರಿಕವರೇ ಆಗಲ್ಲ, ಪೂರ್ತಿ ಎಲ್ಲ ಕಳೆದೋಗುತ್ತೆ. ಸೊ ದಟ್ ವಾಸ್ ಎ 3rd ಟೈಮ್ ಬ್ಯಾಂಕ್ರಪ್ಸಿ. ಅಗೇನ್ ಮತ್ತೆ ಎಲ್ಲನೂ ಕಳ್ಕೊಂಡು ಮತ್ತೆ ಸ್ಕ್ರ್ಯಾಚಿಂದ ಶುರು ಮಾಡುವಂಥ ಕೆಲಸ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಏನು ಈ ಥರ ಆಯ್ತಾಯ್ತಲ್ಲ ಲೈಫಲ್ಲಿ, ಯಾವಾಗ್ಲೂ ಏರು. ಫ್ಯಾಮಿಲಿಗಂತೂ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಇವನು ದುಡಿತಾ ಇದ್ದಾನೆ ಅಂತ ನಮ್ಮ ಫ್ಯಾಮಿಲಿಗಂತೂ ಇವನು ಏನು ಮಾಡ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಇರುತ್ತೆ. ಸೊ ಅಷ್ಟರಲ್ಲಿ ಸುಮಾರು ಕೋಟಿ ಕಳೆದಿರ್ತೀನಿ. ಅಗೇನ್ ನಾನು ಬಿಡಲ್ಲ, ಮತ್ತೆ ಇನ್ನೂ ಏನಾದ್ರು ಟ್ರೈ ಮಾಡೋಣ, ಹೊಸ ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಹೊಸ ಆವಿಷ್ಕಾರ ಶುರು ಮಾಡೋಣ ಅಂತ ಅಂದ್ಬಿಟ್ಟು, ಹೇಗೂ ನಾನು ಅಗ್ರಿಕಲ್ಚರ್ದೆಲ್ಲ ಮಾಡ್ಕೊಬಂದಿರ್ತೀನಲ್ಲ, ಸೊ ಅಗ್ರಿಸಿಸ್ ನೆಟ್ ಅಂತ ಶುರು ಮಾಡೋಣ ಅಂತ ಶುರು ಮಾಡ್ತೀನಿ. ಚೆನ್ನಾಗೇನೋ ನಡೆಯುತ್ತೆ, ಒಂದಷ್ಟು ಅರ್ನಿಂಗ್ಸು ಅದು ಇದು ಎಲ್ಲ ಆಗುತ್ತೆ. ಬಟ್ ಅಗೈನ್ ಸಿಸ್ಟಮ್ ಇದಿಲ್ದೇನೆ ಅದು ಕೂಡ ಫ್ಲಾಪ್ ಆಗುತ್ತೆ. ದಟ್ ವಾಸ್ ಎ 4th ಟೈಮ್. ದೆನ್ ಐ ಸ್ಟಾಪ್ ಎವ್ರಿಥಿಂಗ್. 24 ದಟ್ ವಾಸ್ ಎ ಲಾಸ್ಟ್ ಬ್ಯಾಂಕ್ರಪ್ಸಿ.